ಅಂಗನವಾಡಿ ಕೇಂದ್ರಕ್ಕೆ ಬೀಗ ಬಿದ್ದ ಪರಿಣಾಮ ಪುಟ್ಟ ಮಕ್ಕಳು ಬಿಸಿಲು ಚಳಿಯಲ್ಲಿ ಕುಳಿತು ಪೋಷಣೆ ಪಡೆಯುವಂತ ಹೃದಯ ವಿದ್ರಾವಕ ದೃಶ್ಯ ರಾಯಬಾಗ ತಾಲೂಕಿನ ನಂದಿಕುರಳಿ ಗ್ರಾಮದಲ್ಲಿ ಕಂಡುಬಂದಿದೆ. ಸುಮಾರು 10 ದಿನಗಳಿಂದ ಸಮಸ್ಯೆ ಹಾಗೆಯೇ ಉಳಿದಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. ಇದು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ನಂದಿಕುರಳಿ ಗ್ರಾಮದ ಬಂಜೇರಿ ತೋಟ ಅಂಗನವಾಡಿ ಕೇಂದ್ರ ಸಂಖ್ಯೆ 12ರಲ್ಲಿ ಕಂಡುಬಂದಂತಹ ದೃಶ್ಯ. ಅಂಗನವಾಡಿ ಕಟ್ಟಡಕ್ಕೆ ಬೀಗ ಹಾಕಿದ ಪರಿಣಾಮ ಪುಟ್ಟ ಮಕ್ಕಳು ಬಿಸಿಲು ಹಾಗೂ ಚಳಿಯಲ್ಲಿ ಕುಳಿತು ಪೋಷಣೆ ಪಡೆಯುವಂತ ಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 20 ವರ್ಷಗಳಿಂದ ಅಂಗನವಾಡಿ ಕೇಂದ್ರಕ್ಕೆ ಜಾಗ ನೀಡಿದ್ದಂಥ ಶೋಭಾ ಮಂಜೇರಿ ಎಂಬವರು ಇದೀಗ ತಕರಾರು ಎತ್ತಿದ್ದು, ಅಂಗನವಾಡಿ ಕೇಂದ್ರದಲ್ಲಿ ಸಹಾಯಕ ಹುದ್ದೆ ಖಾಲಿ ಇರುವುದರಿಂದ ಅದನ್ನು ತಮ್ಮ ಸೊಸೆಗೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಈ ಕಾರಣದಿಂದ ಅಂಗನವಾಡಿ ಕಟ್ಟಡಕ್ಕೆ ಬೀಗ ಹಾಕಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಕೇಂದ್ರಕ್ಕೆ ಬೀಗ ಹಾಕಿರೋದ್ರಿಂದ ಕೆಲ ಪೋಷಕರು ತಮ್ಮ ಮಕ್ಕಳನ್ನ ಅಂಗನವಾಡಿಗೆ ಕಳುಹಿಸದೇ ಇದ್ದರೆ ಇನ್ನೂ ಕೆಲವು ಮಕ್ಕಳು ಬಿಸಿಲು ಚಳಿಯಲ್ಲೇ ಕುಳಿತು ಪೋಷಣೆ ಪಡೆಯುವ ಅನಿವಾರ್ಯತೆಗೆ ಸಿಲುಕಿದ್ದಾರೆ ಎಂದು ಅಂಗನವಾಡಿ ಕಾರ್ಯಕರ್ತೆ ಹೇಳುತ್ತಾರೆ. ನಿಮ್ಮ ಹೆಸರು? ಎಷ್ಟು ವರ್ಷ ಐತ್ರಿ ಇಲ್ಲಿ ಕೆಲಸ ಮಾಡಕ್ಕೆ? ನಾವು ಒಂದು ತಿಂಗಳು ಭೀ ಆಗಿಲ್ರಿ. ನಾಳೆ 11 ತಾರೀಕು ಒಂದು ತಿಂಗಳು ಆಗ್ತದೆ. ಏನು ಸಮಸ್ಯೆ ಆಗಿತ್ರಿ ಇದು? ಸಮಸ್ಯೆ ಅಂದ್ರೆ ಅವ್ರು ಹೆಲ್ಪರ್ ಸೀಟ್ ಬೇಕಂತ ಕೇಳಿ ಹಾಕೊಂಡು ಕೂದಾರಿ ಸರ್. ಹೆಲ್ಪರ್ ಸೀಟ್ ಇಲ್ಲ ಆಗೈತೇನ್ರಿ ಇಲ್ಲಿ? ಈಗ ಜಾಗನೂ ಅವ್ರದೇನ್ರಿ? ಜಾಗ ಭೀ ಅವ್ರದ್ರಿ, ಸಾಲಿ ಅವ್ರದ್ದು ಇತರ ಸ್ವಂತ ಕೊಟ್ಟಿದಾರ್ರಿ. ಈಗ ಅವ್ರು ಕೊಂಡು ಕೊಡ್ಲಿ ಬೇಕಾದ್ರೆ ಖರೀದಿ ತಗೊಲಿ ಬೇಕಾದ್ರೆ ಕೆಡ್ಕೊಂಡು ಹೋಗ್ಲಿ ಅನ್ನಕದಾರೆ. ನಾವ್ ಎಲ್ಲಿ ಹೋಗೋದ್ರಿ ಸರ್? ನಮಗೂ ಒಟ್ಟಿ ಮ್ಯಾಗ ಐತ್ರಿ, ಯಾರಿಲ್ರಿ ನಮಗೂ. ಈ ಹುಡುಗರು ಎಷ್ಟು ದಿವಸ ಆಯ್ತು ಹೊರಗದಾರ್ರಿ? ಈಗ 4 ದಿನ ಐತ್ರಿ ಸರ್. ಹೊರಗೆ ಬಿಸಿಲಾಗದಾರ್ರಿ. ಈಗ ಮೇಲಾಧಿಕಾರಿ CDP ಅವರು ಭೇಟಿ ಕೊಟ್ಟಿದ್ರು. ಮಣ್ಣಿನ ದಿವ್ಸ ಬಂದ್ರಿ. ಅವತ್ ನಿನಗ ಸಾಲಿಗೆ ಆಫೀಸ್ ಬಾ ಅಂದಾರ. ನಾ ಹಾದಿನ್ರಿ, ನಾ ನಾಳೆ ಬರ್ತೇನು ನೀವು ಹೋಗಿ ಮಟ್ಪತಿ ಅಂದ್ರ ನನಗ. ನನ್ನ ಮೆಟ್ಪದ ಹೋಗಣ ನಾ ಬೈನ್ರಿ. ನಿಮ್ ಚತ್ತನಕ ಹಾದಿಕಾದಿ 4 ತನಕ ನೋಡಿನ್ರಿ, ಬರ್ಲೇ ಇಲ್ಲ ಅವ್ರು. ಸೂಪರ್ವೈಸರ್ ಹೆಸರೇನ್ರಿ? ಸತ್ಯವ ಕಾಂಬಳಿ. ಅವ್ರು ಬಂದಿಲ್ರಿ? ಅವ್ರು ಪೈಲಾ ದಿವ್ಸ ಬಂದ್ರಿ. ಒಂದ್ಸಲ ಬಂದಾಗ್ಯಾರ? ಹಾ ರೀ. ನಿನ್ನೆ CDP ಮೇಡಮ್ ಬರ್ತೇನೆ ಅಂದಿರಿ, ಬರ್ಲಿಲ್ರಿ. ನಿನ್ನೆ 4 ತನಕ ಹಾದಿಕಾದ್ ಹೋಗಿದೇನ್ರಿ ಮನಿ. ಪಂಚಾಯತಿಗೆ ಅದು ಏನ್ ಮಾಹಿತಿ ಅದು ಕೊಟ್ಟಾರನ್ರಿ ಅವ್ರು? ಇವ್ರ ಅಧಿಕಾರಿಗಳು ನಿಮ್ ಸೂಪರ್ವೈಸರ್? ಅದೇನ್ ಗೊತ್ತಿಲ್ಲ ಸರ್ ನನಗೆ. ಆದ್ರೆ ಇವ್ರ CDP ಮೇಡಮ್ ಬಂದಿಲ್ಲ ಇಲ್ಲಿ ಜಾಗ. ಈಗ ನೀರಿಗೆ ಅದು ಹೆಂಗ್ ಮಾಡತ್ತಿದ್ರಿ? ನೀರು ಸ್ವಂತದ ಅವ್ರ ನೀರು. ರೇಷನ್ ಅದು ಎಲ್ಲಿ ಇಟ್ಟೇರಿ? ರೇಷನ್ ಒಳಗೈತ್ರಿ. ಒಳಗೆ ಅದಾವ್ರಿ? ಸ್ವಂತ ಮಾಡಿ ಹಾಕತ್ತಾರ. ರೇಷನ್ ಇವ್ರು ತೆಗೆದು ಕೊಟ್ಟು ಮಾಡಿ ಹಾಕತ್ತಾರ. ಈಗ ಅವ್ರ ಮನ್ಯಾಗಿಂದ ಅನ್ನ ಸಾರ ಮಾಡಿ ಹಾಕತ್ತಾರ. ಅವ್ರು ಮಾಡತ್ತಾರ. ಈಗಿನ ತೆಗಿಬಿಡ್ವಾರ. ನಾ ಹೆಂಗ್ ಫುಲ್ ರೇಷನ್. ಮತ್ತೆ ಈ ರೇಷನ್ ಅದು ಬಂದ್ರೆ ಹೆಂಗ್ ಮಾಡ್ತಾರೆ? ರೇಷನ್ ಅದು ಬಂದ್ರೆ ಈಗ ನಾವ್ ಬಂದದ್ದು ನಾವು ಅದನ್ನ ತರುಣ ಕೊಟ್ಟಿಲ್ರಿ ಅವ್ರಲ್ಲಿ. ಇಲ್ರಿ ನಾವ್ ಹೆಂಗ್ ಇಲ್ರಿ ಎಲ್ಲಿ ಇರ್ಲಿ ಅವ್ರು ಕೀಲಿ ತಕೊಂಡ್ ಮಗ ಅಂಗಳ ಇಲ್ರಿ ಸರ್. ನನಗೂ ನೋಡ್ರಿ ಸರ್, ನನಗೂ ಯಾರಿಲ್ರಿ, ಮಕ್ಕಳು ಇಲ್ಲ, ಗಂಡು ಇಲ್ಲ. ಇವ್ರ ಅಧಿಕಾರಿಗಳು ಈಗ ಅಧಿಕಾರಿಗಳು ಈ ನಮ್ನಿ ಮಾಡಕದಾರ ಅಂದ್ರ ನಾ ಎಲ್ಲಿ ಹೋಗ್ಬೇಕ್ರಿ ಸರ್? ನಾ ಮೊನ್ನೆ CDP ಮೇಡಮ್ಗೂ ಅಂದ್ ಬಂದೇನ್ರಿ. ಇದೊಂದು ಹುದ್ದೆ ಬೇಕಾಗಿತ್ತ, ಇದೆಲ್ಲ ಸಮಸ್ಯೆ ಆಗೈತೆ. ದಿಕ್ ಇಲ್ದವ್ರಿಗೆ ಈ ನಮ್ನಿ ಬೆನ್ನ ಹತ್ತಿರಿ ಅಂದು ಬಂದೇನ್ರಿ ಸರ್. ನಾ ಅವ್ರಿಗೆ ಮೇಡಮ್ ಮೊನ್ನೆ ಅಂದ್ ಬಂದೇನ್ರಿ. ನಿನ್ನ ಇಲ್ಲಿ ಮುಂದಿನ ದಿವಸ ಅದನ್ನ ಡೈರೆಕ್ಟ್ ಅಂದ್ ಬಂದೇನ್. ಸಮಸ್ಯೆ ಏನ್ರಿ? ಇದು ಸಹಾಯಕರು ಹೆಲ್ಪರ್ ಸೀಟ್ ಬೇಕಾಗಿತ್ತು. ಸಮಸ್ಯೆ ಅದನ್ನ ಹಿಡ್ಕೊಂಡ್ ಕೂದಾರೆ. ಅವ್ರು ಬೇಕು, ಅವ್ರ ಜಾಗ ಐತ್ರಿ. ನಾವ್ ಏನ್ ಮಾತಾಡಕ್ ಬರಂಗಿಲ್ಲ ಸರ್. ಈ ಸಮಸ್ಯೆ ಉಂಟಾಗಿ ಸುಮಾರು 10 ದಿನಗಳೇ ಕಳೆದರೂ ಸಂಬಂಧಪಟ್ಟ ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆ ರಾಯಭಾಗದ CDPO ಭಾರತಿ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಅಂಗನವಾಡಿ ಕೇಂದ್ರದ ಸಮಸ್ಯೆ ಬಗೆಹರಿಯದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುವುದರಿಂದ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ಸಮಸ್ಯೆ ಪರಿಹರಿಸಿ ಮಕ್ಕಳ ಭವಿಷ್ಯ ಕಾಪಾಡಬೇಕು ಎಂಬುದು ಗ್ರಾಮಸ್ಥರ ಒತ್ತಾಯ. 22 ವರ್ಷ ಆಯ್ತಲ್ಲ ಕಟ್ಟಡ ಕಟ್ಟ್ರಿ. ಈಗ MLA ಆದ್ರಲ್ಲ ಐವಳಿಯವ್ರ ಆದಾಗ ಫಸ್ಟ್ಕ ಇಲ್ಲಿ ನಮ್ಮ ಕೊಡ್ಯಾಗ ಬಂದು ಕಿಸಿಂದ ಒಂದು ಜಾಗ ಇಲ್ಲತ್ತೆ. ಹುಡುಗರು ಇದು ಭಾಳ ತ್ರಾಸ ಆಕೈತು. ಯಾವ ಕೊಟ್ರಿ ಇದು? ಅಂದ್ರೆ 2000 ವರ್ಷದಾಗ. ಅಲ್ಲ, ಇದು ಏರಿಯಾ ಯಾವ್ದ್ರಿ? ಇದು ಇದು ಪೇಶ್ವನ್ ಕೊಡಿ, ಗಣೇಶ ನಗರ, ಮಂಜೇರಿ ತೋಟ. ಇದು ಏನು ಸಮಸ್ಯೆ ಏನಾಗಿತ್ರಿ? ಕೀಲಿ ಹಾಕ್ಯಾರಂತಾರೆ. ಈಗ 4 ಸಮಸ್ಯೆ ಅಂದ್ರಿ ನಮಗ ಹೆಲ್ಪರ್ ಸೀಟ್ ಟೀಚರ್ ಕೊಡ್ತೇವ ಅಂದ್ರ ಟೀಚರ್ ಬಿ ಕೊಡ್ಲಿಲ್ರಿ. ನಮಗ ಹೆಲ್ಪರ್ ಸೀಟ್ ಕೊಡ್ತೇವ ಅಂದ ಕಿಸಿಂದ ನಮ್ ಹುಡುಗರು ಎಡ್ತಾಕಿದ್ರಿ. ಕೊಡ್ತೇವ ನಿಮ್ದ ಕೊಡ್ತೇವ ಅಂದ್ರು. ಈಗ ಬೇರೆದವ್ರು ಹಾಕ್ಯಾರ್ರಿ. ಅದ್ರ ಸಂಬಂಧ ಅವ್ರು ಬರು ಕೊಡಂಗಿಲ್ಲ. ಸೀಟ್ ಬಂದಿತ್ರಿ, ಕೊಟ್ಟಿದ್ದೀವಿ. ಅವಾಗ DC ತಕ್ಕ ಲೆಟರ್ ಕೊಟ್ಟಿದ್ದೀವಿ.
ಏನತ್ರಿ ಈಗ ಅವ್ರಂದ್ರು ಆನ್ಲೈನ್ ಬಂದಿತ್ತು, ಈಗೇನು ನಾವು ಅದು ಆನ್ಲೈನ್ದಾಗ ಯಾರು ಆನ್ಲೈನ್ದಾಗ ನಾವು ಆನ್ಲೈನ್ ಟೈಮ್ದಾಗ ಕೊಟ್ಟಿಲ್ರಿ ನಾವೇನು ಕೊಟ್ಟಿದ್ದೇವೆ ಅದು ಆನ್ಲೈನ್ ನಾವು ತಾಮ್ದಾಗ ಏನು ಸಂಬಂಧಿಲ್ಲ ಸುಧಾರಣೆ ಆಗಲಿ त्यांनी सगळं बोलून घेणार आहे ते व्हिडिओ ಅದ ಆಗಲಿ ಅದ ಹೋಗಿಲ್ಲ जाऊ ಅದ दे की. ನಾವು ಏನು ಹೇಳಿದ್ದ ಕರೆ ಅದ ಹೋಗಲಿ ಆಯ್ತು. ಈಗ ಅವ್ರು ಕೊಡ್ತೇವೆ ಅಂದರು ನಾವು ಜಾಗ ನಮಗೆ ಮಾಡು ಹೇಳಿದಾಗ ನಿಮ್ದೊಂದು ಸೀಟ್ ಹಾಕ್ತೀವಿ, ಯಾರೋ ಜಾಗ ಕೊಡುವಾರಪ್ಪ ನಾ ಕೊಟ್ಟು ತೊಗೊಂಡು ಜಾಗ ಕೊಡಿ कोण तಗೊಂಡು ಕೊಟ್ಟಿರಿ ನಾವು ಜಾಗ ಮುಂದೆ ಟೀಚರ್ ಹೋಯ್ತು ಅದು ಹಂಗೆ ನಾನು ಹೋಗ್ಲಿಲ್ಲ. ಈಗ ಒಂದು ಹೆಲ್ಪರ್ ಬಂದ್ರೆ ಭೀ ನಮಗೆ ಮಾಡಂಗಿಲ್ಲ, ನಮಗೆ ಇಲ್ಲರಿ ಅನ್ಲಿ ಬೇಕಾದ್ರೆ ಕೊಡ್ತೀರಿ ಅನ್ಲಿ, ಇದು ಗೌರ್ಮೆಂಟ್ದಿಂದ ನಮ್ಗೆ ನಿರ್ಣಯ ಬರ್ತಕ್ಕ ನಾವು ನಾವು ಸಹಾಯ ಮಾಡಿ ಅಂದ್ರೆ ಈಗ ಹೆಲ್ಪರ್ ಶೀಟ್ ನಿಮಗೆ ಬೇಕಾಯ್ತನ ಇದಕ್ಕೆ ಇಲ್ಲಿ ಹಾಕಿದ್ರಿ ಕೀಲಿ ಹಾಕ್ಯವ್ರು ನಾವು ಅದ್ರ ಒಂದು ಈಗ ಏನಂದ್ರೆ ಮೇಲಾಧಿಕಾರಿಗಳು ಏನಂದ್ರೆ ಬರೀ ಗಾಳಿ ಚೀಟಿ ನೀರು ಚೀಟಿ ಅಲ್ಲಿ ಬರೋಣ ಬರ್ರಿ ಅನ್ನೋದ, ಅರ್ಜಿ ಕೊಡ್ರಿ ಅನ್ನೋದ, ನಿಮ್ಗೆ ಮಾಡ್ತೀವಿ ಅನ್ನೋದ, ಮಾಡ್ತೇವೆ ನಿಮ್ಮನ್ನು ಬಿಟ್ಟು ಬೇರೆದವ್ರದ್ದು ಮಾಡಲ್ಲ ಅನ್ನೋದ, ಈಗ ಅದು ಭೇಟಿ ಅದು ಕೊಟ್ಟಿದ್ರು ಇಲ್ರಿ ಎಲ್ಲ ಭೇಟಿ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಬಂದು ಮುಗಿಸೋದು ನೋಡ್ಕೊಂಡು ಹೋಗಿದಾರ ಅಷ್ಟ MLA ಅವರು ಭೀ ಲೆಟರ್ ಕೊಟ್ಟಿದ್ದಾರೆ. ಊರ್ ಸರ್ಕಾರ ಭೀ ಸಿಡಿಪಿ ಮೇಡಮ್ ಈಗ 4 ದಿವಸ ಬರ್ತೇವೆ ಅನ್ನತ್ತಾರೆ, ಅವ್ರು ಒಟ್ಟ ಈ ಕಡೆ ಬಂದೇ ಇಲ್ಲ. ಬಂದಿಲ್ಲ. ಮತ್ತೊಂದು ಇಲ್ಲಿ ನಮ್ಮ ಊರು ಸರ್ಕಾರ ಊರು ಚೇರ್ಮನ್ ಪಂಚಾಯತ್ ಹಿಡ್ಕೊಂಡ MLA ಹಿಡ್ಕೊಂಡು ಈಗ ಸದ್ಯ ಅವರೇ ಇದಾರೆ, MLA ಅವರೇ ಇದಾರೆ. ಅವ್ರಿಗೆ ಮಾಡಂದ್ರೆ ಮಾಡಂಗ. ಶಶಿಧರ ಕೊಕಟನೂರ, ಪವರ್ ಟೈಮ್ಸ್ ನ್ಯೂಸ್, ರಾಯಭಾಗ.